ನಿಮ್ಮ ಹೃದಯಗಳನ್ನು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ? ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ನೀವು ಕಂಡುಹಿಡ್ಕೊಳ್ಳೋದು ಅದು ಹಾಗೆ. ಇವಾಗ ನಿಮ್ಮ ಹಾರ್ಟು ಯಾವ ಸ್ಟೇಜಲ್ಲಿದೆ ಅಂತ ನಿಮಗೆ ಗೊತ್ತಾಗೋದಾದರೂ ಹೇಗೆ? ಅಥವಾ ಅಕಸ್ಮಾತ್ ಬ್ಲಾಕೇಜ್ ಆಗ್ತಾ ಇದ್ದರೆ ಅದನ್ನು ರಿಕವರ್ ಮಾಡ್ಕೊಳ್ಳೋದು ಹೇಗೆ? ಅದರಿಂದ ಹೊರಗಡೆ ಬರೋದು ಅದು ಹೇಗೆ? ಸೊ ಲೈಫ್ ಸ್ಟೈಲ್ ಹೇಗಿರಬೇಕು? ಡಾಕ್ಟರ್ ತೇಜಶ್ರೀ ಮಾತಾಡ್ತಾರೆ. ಹಲೋ ಸರ್. ಎಸ್. ಸೊ ಹಾರ್ಟ್ ಅಟ್ಯಾಕ್ ಅನ್ನೋದು ಇಟ್ ಇಸ್ ಎ ವೆರಿ ಸಡನ್. ನೀವು ಅದನ್ನು ಮುಂಚೆ ಪ್ರಿಡಿಕ್ಟ್ ಮಾಡೋದು ಅಥವಾ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳೋದು ತುಂಬ ಕಷ್ಟ. ಬಟ್ ಹಾರ್ಟ್ ಅಟ್ಯಾಕ್ನ ಪ್ರಿವೆಂಟ್ ಮಾಡೋದು ನಮ್ಮ ಕೈಯಲ್ಲಿರೋದು. ಸೊ ಹೆಲ್ದಿ ಏಟ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಕಂಟ್ರೋಲ್ ಮಾಡೋದು ನಮ್ಮದು ಡಯಟಲ್ಲಿ, ಅಂದರೆ ತುಂಬ ಆಯಿಲಿ ಪದಾರ್ಥ ತಿಂದೇ ಇರೋದು ಅಥವಾ ಫೈಬರ್ ಫುಡ್ ಜಾಸ್ತಿ ಇರೋದನ್ನು ತಗೊಳ್ಳೋದು, ನೀರು ಜಾಸ್ತಿ ಕುಡಿಯೋದು ಆ್ಯಂಡ್ ಸ್ಲೀಪ್ ಸರಿಯಾಗಿ ಮಾಡೋದು, ಕೊಲೆಸ್ಟ್ರಾಲ್ ಲೆವೆಲ್ಸ್ನ ಕಂಟ್ರೋಲ್ ಮಾಡೋದು, ಬಿ ಪಿ ಮೇಂಟೈನ್ ಮಾಡೋದು, ಶುಗರ್ ಮೇಂಟೈನ್ ಮಾಡೋದು, ಸರಿಯಾಗಿ ನಿದ್ದೆ ಮಾಡೋದು ಆ್ಯಂಡ್ ಎಕ್ಸಸೈಸ್. ಎಲ್ಲ ಆಸ್ಪೆಕ್ಟ್ಸ್ನ ನಾವು ಸರಿಯಾಗಿ ಮೇಂಟೈನ್ ಮಾಡಿದಾಗ ಹೆಲ್ದಿ ಏಟ್ ಅಂತ ಹೇಳಿದಾಗ ಹಾರ್ಟ್ ಹೆಲ್ತು ಇಂಪ್ರೂವ್ ಆಗುತ್ತೆ. ಬಟ್ ಏನು ಸಿಮ್ಟಮ್ಸ್ ನಾವು ನೆನ್ಪಿಟ್ಕೋಬೇಕಂದ್ರೆ ಬರೀ ಎದೆ ನೋವು, ಎದೆ ಮೇಲೆ ದೊಡ್ಡ ಕಲ್ಲಿಟ್ಟಂಗೆ ಭಾರ ಒಂದು ಇದಷ್ಟೇ ಸಿಮ್ಟಮ್ ಅಲ್ಲ. ಈವನ್ ಬೆವರು ಬರೋದು, ವಾಮಿಟಿಂಗ್ ಜೊತೆಗಿರೋದು, ಉಸಿರಾಡ್ಲಿಕ್ಕೆ ತೊಂದರೆ ಆಗೋದು, ಸ್ವಲ್ಪ ನಡಿಬೇಕಾದ್ರೆ ಮೇಲ್ ಉಸಿರು ಬರೋದು, ಇದೆಲ್ಲಾನು ಮೆಟ್ಲತ್ತಾಗ ತುಂಬ ಕಷ್ಟ ಆಗುತ್ತೆ, ಕಾಲು ಊತ ಬರೋದು, ಇವೆಲ್ಲನೂ ಹಾರ್ಟ್ಗೆ ಎಫೆಕ್ಟ್ ಆಗಿರೋ ಪ್ರಾಬ್ಲಮಿಂದ ಆಗೋ ಚಾನ್ಸಸ್ಸೂ ಇರುತ್ತೆ. ಸೊ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸಿಂಪಲೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳೋದಂದರೆ ECG. ಅದು ನಿಮ್ಮ ಹಾರ್ಟ್ ರಿದಮ್ ಹೆಂಗೆ ಹೊಡ್ಕೊಳ್ಳುತ್ತೆ, 1 2 3 ಸರಿಯಾಗಿ ರಿದಮಲ್ಲಿ ಹೊಡ್ಕೋತಿದ್ಯಾ, ಸರಿಯಾಗಿ ಪಂಪಿಂಗ್ ಆ್ಯಕ್ಷನ್ ಆಗ್ತಿದೆಯಾ ಅಂತ ನೋಡೋದು. ಅದಲ್ಲದೆ ಎಕೋನು ಹೆಲ್ಪ್ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಆಗಿದೆ. ಈಗ ವ್ಯಾಲ್ವ್ಸ್ ಅಂತ ಇರುತ್ತೆ, ಹಾರ್ಟ್ ಡೋರ್ಸ್, ನಮ್ಮ ಮನೆಗೆ ಡೋರ್ ಹೆಂಗಿರುತ್ತೆ ಅದು ಸರಿಯಾಗಿ ಹಿಂಜಸ್ ಸರಿಯಾಗಿದೆಯಾ, ಡೋರ್ ಮೂವ್ಮೆಂಟ್ ಸರಿಯಾಗಿದೆಯಾ ಅಲ್ವಾ ಅಂತ ನೋಡೋದು. ಅದೆಲ್ಲ ಇಂಪಾರ್ಟೆಂಟ್ ಗೊತ್ತಾಗೋದು. ಅದಲ್ಲದೆ ನಾವು ಇನ್ನೊಂದು ಮಾಡೋದಂದರೆ CT ಕ್ಯಾಲ್ಶಿಯಂ ಸ್ಕೋರ್. ಈಗ ಹಾರ್ಟಲ್ಲಿ ಹಾರ್ಟ್ ಅಟ್ಯಾಕ್ ಬಂದಾಗ ಯಾವಾಗುತ್ತೆ, ಕಂಪ್ಲೀಟಾಗಿ ಹಾರ್ಟು ರಕ್ತನಾಳ ಬ್ಲಾಕ್ ಆಗಿದ್ದಾಗ, ಏನು ಅದರಿಂದ ಬ್ಲಡ್ ಮುಂದಕ್ಕೆ ಹೋಗದೇ ಇದ್ದಾಗ ಅವಾಗ ಅಲ್ಲಿ ಆ ಏರಿಯಾಗೆ ಸಪ್ಲೈ ಆಗಲ್ಲ. ಬ್ಲಡ್ ಸಪ್ಲೈ ಇಲ್ದಿದ್ದಾಗ ನಮಗೆ ಹಾರ್ಟ್ ಅಟ್ಯಾಕ್ ಆಗೋ ಸಿಮ್ಟಮ್ಸ್ ಬರುತ್ತೆ. ಈಗ ಅದು ನಾರ್ಮಲಾಗಿ ಏನೂ ಬ್ಲಾಕ್ ಇರಬಾರ್ದು, ಆಮೇಲೆ ಹಾರ್ಟ್ ಅಟ್ಯಾಕ್ ಬರೋದು ಬ್ಲಾಕ್ ಇದ್ದಾಗ. ಈ ಮಧ್ಯದಲ್ಲಿ ನಾವು ಏನಾದರೂ ಟೆಸ್ಟ್ ಇದ್ರೆ ಕಂಡುಹಿಡಿಯೋಕ್ಕೆ, ಏನಾದರೂ ಪ್ರೊಸೆಸ್ ಇದ್ರೆ 100% ಗೊತ್ತಾಗೋದಂದ್ರೆ CT ಆಂಜಿಯೋಗ್ರಾಮಲ್ಲೇ. CT ಅಲ್ಲಾದರೂ ಕನ್ವೆನ್ಷನಲ್ ಆದರೂ ಆಂಜಿಯೋಗ್ರಾಮ್ ಮೂಲಕನೇ ಗೊತ್ತಾಗೋದು. ಬಟ್ ಈ ಮಧ್ಯದಲ್ಲಿ ನೋಡೋದೇ CT ಕ್ಯಾಲ್ಶಿಯಂ ಸ್ಕೋರ್. ಆ ಹಾರ್ಡ್ ಪ್ಲೇಕ್ ಏನು ಅಡ್ಡ ಬ್ಲಾಕೇಜ್ ಬರುತ್ತಲ್ವಾ, ರಕ್ತನಾಳ ಬ್ಲಾಕೇಜ್ ಆಗೋದಲ್ವಾ, ಅದನ್ನು ಈ ಒಂದು ಕ್ವಿಕ್ ಎಕ್ಸ್ರೇ ಅಂದರೆ ಒಂದು ಚಿಕ್ಕ ಫೋಟೋ ತೆಗ್ದಂಗೆ CT ಕ್ಯಾಲ್ಶಿಯಂ ಸ್ಕೋರ್ ಮಾಡಿದಾಗ ಅಟ್ಲೀಸ್ಟ್ ನಮಗೊಂದು ಸ್ಕೋರ್ ಬರುತ್ತೆ. ಸ್ಕೋರ್ ತುಂಬ ಕಡಿಮೆ ಇದೆ ಅಂದರೆ ಆವಾಗ ಹಾರ್ಟಲ್ಲಿ ಆ ಡೆಪಾಸಿಷನ್ ಏನು ಪ್ಲೇಕ್ ಅಥವಾ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಇದೆಯೋ ಅದು ಕಡಿಮೆ ಇದೆ ಅಂತ ಅರ್ಥ. ಅಕಸ್ಮಾತ್ ಸ್ಕೋರ್ ಜಾಸ್ತಿ ಇದ್ದರೆ ಕೊಲೆಸ್ಟ್ರಾಲ್ ಜಾಸ್ತಿ ಸೇರಿಕೊಂಡಿದೆ, ನಮಗೆ ಒಂದು ಸ್ವಲ್ಪ ನೋಡಬೇಕು ಏನಿದೆ ಅಂತ, ಆ ಥರ ನಮಗೊಂದು ಐಡಿಯಾ ಬರುತ್ತೆ. ಸೊ ಈ ಐಡಿಯಾ ಮೂಲಕ ಅಟ್ಲೀಸ್ಟ್ ಸ್ವಲ್ಪ ಆದರೂ ಪ್ರಿವೆನ್ಷನ್, ಸ್ವಲ್ಪ ಜನ ಅಲ್ಲ ಎಷ್ಟೊಂದು ಜನಕ್ಕೆ ಪ್ರಿವೆನ್ಷನ್ನು ಮಾಡಿದ್ದೀವಿ. ಸೊ ದಿಸ್ ಈಸ್ ಒನ್ ವೇ ಟು ಐಡೆಂಟಿಫೈ ಇಫ್ ದೆರ್ ಇಸ್ ಎನಿ ಇಂಪೆಂಡಿಂಗ್, ಅಂದರೆ ಮುಂದಕ್ಕೆ ಬರೋ ಬ್ಲಾಕೇಜ್ ಏನಾದರೂ, ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಬರೋ ರಿಸ್ಕ್ ಇದೆಯಾ ಅಂತ. ಸೊ ಹಾರ್ಟನ್ನ ಪ್ರೊಟೆಕ್ಟ್ ಮಾಡೋದು ಬರೀ ನಾವು ಬ್ಲಡ್ ಟೆಸ್ಟ್ ಒಂದೇ ಅಲ್ಲ, ಸ್ಕ್ಯಾನಿಂಗ್ ಒಂದೇ ಅಲ್ಲ, ಕೊಲೆಸ್ಟ್ರಾಲ್ ಟೆಸ್ಟ್ ಒಂದೇ ಅಲ್ಲ, ನೀವು ಹೆಲ್ದಿ ಲೈಫ್ ಸ್ಟೈಲು, ಡಯಟು ಎಲ್ಲ ಫ್ಯಾಕ್ಟರ್ಸು ಇಂಪಾರ್ಟೆಂಟ್ ಆಗುತ್ತೆ. ಈವನ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು ಇಂಪಾರ್ಟೆಂಟ್ ಇರುತ್ತೆ. ಸೊ ಪ್ರಾಬ್ಲಮ್ ಬಂದ ಮೇಲೆ ಆ್ಯಕ್ಟ್ ಮಾಡೋದಕ್ಕಿಂತ ಪ್ರಾಬ್ಲಮ್ ಬರೋ ಮುಂಚೆ ಆ್ಯಕ್ಟ್ ಮಾಡೋದು ಇಂಪಾರ್ಟೆಂಟ್. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್. ಸೊ ಹಾರ್ಟ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸರ್ತಿ ನಿಂತಿದ್ರೆ ಮತ್ತೆ ಏನೂ ಮಾಡೋಕ್ಕಾಗಲ್ಲ ನಾವು. ಸೊ ಅದಕ್ಕೆ ಮುಂಚೆ ನೀವು ಒಂದ್ಸಲ ಹಾರ್ಟನ್ನು ಚೆಕ್ ಮಾಡಿಸ್ಕೊಂಬಿಡಿ, ಇಲ್ಲಿವರೆಗೂ ನಿಮ್ಮ ಹಾರ್ಟು ಯಾವ ಹಂತದಲ್ಲಿದೆ, ಸೇಫ್ ಆಗಿದೆಯಾ, ಸೇಫ್ ಝೋನಲ್ಲಿ ಇದೆಯಾ ಅಂತ, ಅಥವಾ ಮೆಲ್ಲಗೆ ಏನಾದರೂ ಅದು ಬ್ಲಡ್ ಸೆಲ್ಸ್ನ ಕವರ್ ಮಾಡ್ಕೊಂಡು ಬರ್ತಾ ಇದೆಯಾ, ಇವೆಲ್ಲನೂ ಕೂಡ ನೀವು ನೋಡಬೇಕು ಅನ್ನೋದಾದರೆ. ಅಥವಾ ಇದು ಇಮ್ಮಿಡಿಯೇಟಾಗಿ ಇದ್ದಕ್ಕಿದ್ದಂಗೆ ಹಾರ್ಟೇ ಬಸ್ಟ್ ಆಗಿಬಿಟ್ರೆ ಅದು ಆ ಕ್ಷಣವೇ ಹೊಟ್ಟೋಗ್ಬಿಡ್ತಾರೆ. ಹಾಗಾಗಿ ಇವಾಗ ಯಾವ ಹಂತದಲ್ಲಿ ನಿಮ್ಮ ಹೃದಯ ಇದೆ, ನೆಕ್ಸ್ಟು ಅದನ್ನು ಹೇಗೆ ಕಾಪಾಡ್ಕೊಳ್ಬೇಕು, ಏನಾದರೂ ಡ್ಯಾಮೇಜಸ್ ಆಯಿತು ಅಂತ ಅದನ್ನು ರಿಕ್ವೈರ್ ಮಾಡ್ಕೊಳ್ಳೋದು ಹೇಗೆ, ಅದರಲ್ಲೂ ಕೂಡ CT ಸ್ಕ್ಯಾನಿಂಗ್ ಅಲ್ಲಿ ಬರುತ್ತೆ. ಹಾಗೆ ಕ್ಯಾಲ್ಶಿಯಂ ಸ್ಕೋರ್ನಲ್ಲೂ ಕೂಡ ಅದು ಬರುತ್ತೆ. ಒಂದ್ಸಲ ಟೆಸ್ಟ್ ಮಾಡಿಸ್ಕೊಂಡ್ರೆ ಸಾಕು, ನೀವು ನಿರಾಳವಾಗಿ ಬದುಕ್ಬೋದು. ಹಾರ್ಟಲ್ಲಿ ಏನೋ ಇದೆ, ಏನು ಮಾಡೋದು ಕೆಲಸ ಸ್ವೆಟ್ಟಿಂಗ್ ಇರುತ್ತೆ, ಕೆಲಸ ಕಾಲು ಕೂಡ ಊದ್ಕೊಳ್ತಿರುತ್ತೆ, ಮೋಸ್ಟ್ಲಿ ಏನೋ ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಅದು ಇಲ್ದೇನೂ ಕೂಡ ಇರ್ಬೋದು, ಇದ್ರೂ ಇರ್ಬೋದು. ಯಾವುದಕ್ಕೂ ಒಂದ್ಸಲ ನಿಮ್ಮ ಹೃದಯನ ಫ್ರೀ ಮಾಡ್ಕೊಂಬಿಡಿ.
ಸೊ ಇಲ್ಲಿಗೆ ಬನ್ನಿ, ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು ಜಯನಗರದಲ್ಲಿರುವಂಥ ಯುನೈಟೆಡ್ ಹಾಸ್ಪಿಟಲ್ಗೆ ಬನ್ನಿ. ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ಗಳಿದ್ದಾರೆ. ಸುಮಾರು 25,000ಕ್ಕೂ ಹೆಚ್ಚು ಹೃದಯಗಳನ್ನು ರಕ್ಷಣೆ ಮಾಡಿದಂಥ ಕೀರ್ತಿನೂ ಕೂಡ ಈ ಹಾಸ್ಪಿಟಲ್ಗಿದೆ. ಹಾಗಾಗಿ ನಿಮ್ಮ ಹಾರ್ಟನ್ನು ಕೇರ್ ಮಾಡ್ಕೊಂಡು ಹೋಗಿ.